ಮಕ್ಕಳು ಮರಿಮಕ್ಳು ತಂಗಿ ಮಕ್ಕಳು ಅಕ್ಕನ ಮಕ್ಕಳು ಅಣಗಿಸ್ತಿದ್ರು ನಾನು ಏನಂತ ಹಿಂಗ ಹಿಂಗ ನಡೀತಾ ವಯಸ್ಸಾದವರು ಎಸ್ಪೆಷಲಿ ತುಂಬಾ ಹೆಲ್ಪ್ ಆಗ್ತಾ ಇದೆ. ಸ್ನೇಹಿತರೆ ನಮಸ್ಕಾರ. ನಮ್ಮ ಜೊತೆ ಇದ್ದಾರೆ ಗಂಗಮ್ಮ ಅಂತ. ಅವರ ಒಂದು ಮಂಡಿ ನೋವು ಹೆಂಗೆ ಆಲ್ಮೋಸ್ಟ್ ಒಂದು ಮುಕ್ಕಾಲು ಭಾಗ ವಾಸಿಯಾಗಿದೆ, ಒಂದು 2-3 ಇಂಜೆಕ್ಷನ್ಗೆ ಅಂತಕ್ಕಂಥ ಒಂದು ವಿಚಾರನ ಅವರ ಒಂದು ಎಕ್ಸ್ಪೀರಿಯೆನ್ಸಲ್ಲಿ ತಿಳ್ಕೊಳ್ಳೋಣ. ಅವರು ಮೂಲತಃ ಧಾರವಾಡದವರು. ರೇಡಿಯೋ ಅಂದರೆ ಇದರಲ್ಲಿ ವರ್ಕ್ ಮಾಡ್ತಾಯಿದ್ರು, ಆಕಾಶವಾಣಿನಲ್ಲಿ ಕೆಲಸ ಮಾಡ್ತಿದ್ರು ಅವರು. ಸೊ ಅವರು ಹೆಂಗೆ ನಮ್ಮ ಹಾಸ್ಪಿಟ್ಲಿಗೆ ಬಂದರು, ಅವ್ರು ಹೆಂಗೆ ಕಡಿಮೆ ಆಯಿತು ಅನ್ನೋದನ್ನ ತಿಳ್ಕೊಳ್ಳೋಣ. ನಮಸ್ಕಾರ. ನಮಸ್ಕಾರ. ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ನಮಸ್ತೆ. ನಮಸ್ಕಾರ. ನಿಮ್ಮ ಹೆಸರು ಏನು ಅಂತ ನೀಟಾಗಿ ಒಂದು ಪರಿಚಯ ಮಾಡ್ಕೊಳ್ಳಿ. ನನ್ನ ಹೆಸರು ಗಂಗಾವತಿ ರೀ, ನಾವು ರೂಢಿ ಮೇಲೆ ಗಂಗಮ್ಮ ಅಂತೀವಿ. ಓಕೆ ಓಕೆ. ಮಂಡಿ ನೋವು ನಿಮ್ಗೆ ಯಾವಾಗಿಂದ ಕಾಣಿಸ್ಕೊಂತು? ಯಾವಾಗಿಂದ ಅಂದ್ರಿ ಒಂದ್ 60 ದಾಟಿಂದ ನನ್ ಕಾಲು ಸ್ಟೇಟ ಇದ್ರಿ. ಈ ಹುಡುಗರ್ಸದ ಅಲ್ಲಿ ನೋಡಿದ್ ಆ ಅಮ್ಮನ ಕಾಲು ಹಿಂಗ್ಯಾಕಾದು ಅಂತ ಅನ್ನಕತ್ತಿದ್ರು ನೋಡಿ. ಬೆಂಡ್ ಆಗ್ತಾ ಇಲ್ಲಿಂದ ಅಷ್ಟರ್ರಿ ಹಿಂಗ ಹಾಕ್ಬಿಟ್ಟು ನಾನು ಅವಾಗಿಂದಾನೆ ಬಂತಾ? ಅವಾಗೇನ್ ಇರ್ಲಿಲ್ರಿ, ಪುಸ್ತಕ ತೋರ್ಸಾಕ ಅವಾಗೇನ್ ನನ್ಗೆ ನೋವ ಇರ್ಲಿಲ್ಲ. ತೋರ್ಸಾಕ್ ಹೋದಾಗ ಏನಂದ್ರು, ನೀವು ಹಿಂಗ್ ತಳಕ್ ಕೂಡ್ಬೇಡ್ರಿ, ಮೇಲೆ ಕುಂದ್ರಿ ಅಂದ್ರು. ಆ ಮ್ಯಾಲೆ ಕುಂತ್ಗಕ್ಲೆ ಕಾಲ್ ಜೋತ್ ಬಿಟ್ಗಕ್ಲೆ ಕಾಲು ಉಬ್ಬು ಬರಕ ಅದು ಒಂದ್ ತ್ರಾಸ ಅಲ್ಲ. ಕಾಲ್ ಕುಂದ್ರಾಕಿ ಒಮ್ಮೆ ಹಿಂಗ್ ತಗೊಳಕ್ಕಿ ಏನೇನೋ ಮಾಡಿ ಆಫೀಸ್ನಾಗಂತ ಕುರ್ಚದ ಮ್ಯಾಗ ಕುಂದಿರ್ತಿದ್ದಾರೆ, ಮನಿಗೆ ಬಂದಿನ ತಳಕ್ ಕುಂದಿರ್ತಿದ್ದೆ. ಓಕೆ ಓಕೆ. ಇವಾಗ ನೋವು ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಯ್ತು? ನೋವು ಸ್ಟಾರ್ಟ್ ಆಗಿ ಒಂದು ನಿಮಗದು ಏನ್ ಇದು ಆಗಿಂದ ಭಾಳ ದಿವಸ ಏನ್ ಸ್ಟಾರ್ಟ್ ಆಗಿಲ್ರಿ. ನಾನು ಮೊದಲ ನಾ ಈಗ 6 ವರ್ಷ ಆತ್ರಿ, ಒಂದ್ 4 ವರ್ಷ, ಒಂದ್ 10 ವರ್ಷ ಆಗಿರ್ಬೋದು. ಮಂಡಿ ನೋವಿದೆ. ವರ್ಷ ಜಾಸ್ತಿ ಆಗ್ತಾ ಬಂತ ಮಂಡಿ ನೋವು? ವರ್ಷ ಮಂಡಿ ನೋವಿನ್ಕಿಂತ ಮನುಷ್ಯನ ತೋಲಾಗಿ ನಾನ್ ನಡಿಬೇಕಾದ್ರೆ ತೊಂದ್ರೆ ಆಕ್ಕಿತ್ತು. ಉಳ್ಗತಿ ಕುಂತ ಬೇಕಾದಷ್ಟು ಕೆಲಸ ಮಾಡಿದ್ರೆ ತೊಂದ್ರೆ. ಕುತ್ಕೊಂಡ್ ಮಾಡ್ತಿದ್ರೆ ಏನಾಗ್ತಿರಲ್ಲ, ನಿಂತ್ಕೊಂಡ್ ಮಾಡಿದ್ರೆ ನಡೆದ್ರೆ ತೊಂದ್ರೆ ಆಗುತ್ತೆ. ಕುತ್ಕೊಂಡ್ ನಡೆದ್ರೆ ಕುತ್ಕೊಂಡ್ ಮಾಡಿದ್ರೆ ಏನು ಈಗಾದ್ರೂ ಪ್ರಾಬ್ಲಮ್ ಇಲ್ರಿ. ಅಡ್ಡಾಡಿದ್ರ ಎಲ್ಲಾರು ಹೋಗೋದ್ ಬರೋದ್ ಬಂದ್ರ ಅಷ್ಟ ತೊಂದ್ರೆ ಆಕ್ಕಿತ್ತು. ಓಕೆ ಓಕೆ. ಅವಾಗ ಏನ್ ಆಕ್ಕಿತ್ತು ಅಂದ್ರಿ, ಬೆವ್ರು ಬರ್ತಿತ್ತು, ತೇಕ್ ಬರ್ತಿತ್ತು. ಓಕೆ. ಅದು ಮತ್ತ ಆಮ್ಯಾಗ ಕೈ ಕಾಲಿಂಗ್ ತರ ನಡೀತಾ ಇದ್ವು. ಓಕೆ. ಆಮೇಲೆ ನೋವು ಇಲ್ಲಿಗೆ ನಮ್ಮ ಹಾಸ್ಪಿಟ್ಲಿಗೆ ಹೆಂಗ್ ಗೊತ್ತಾಯ್ತು? ನೀವು ಯಾರು ಕರ್ಕೊಂಡ್ ಬಂದ್ರು? ಈಕಿ ಏನ್ ಹೇಳ್ರಿ, ಇವ್ರ ಮನಿ ಇದ್ರಿಗೆ ಒಬ್ರು ತೋರ್ಸಿದ್ರು ಅಂತ. ಅವ್ರ ಒಂದ್ 2 ತಿಂಗಳದಾಗ ಅಡ್ಡಾಡಕತ್ಲೆ ಹಿಂಗೈತಮ್ಮ ಅಂತ ಹೇಳಿದ್ಲು. ಹೇಳಿದ್ಗಕ್ಲೆ ಮತ್ತ ಇವ್ರ ದೊಡ್ಡಮ್ಮನ ಮಗಗೆ ಹೇಳಿದಾರೆ. ಅವನು ಯೂಟ್ಯೂಬ್ನಾಗ ನೋಡಿದ, ಯೂಟ್ಯೂಬ್ನಾಗ ನೋಡಿ ಬುಕ್ ಮಾಡಿದ. ಇವ್ರ ಮನೆಯವ್ರು ಹೆದರಿದ್ರು, ಇದ್ದದ್ದು ಹೇಳ್ಬೇಕು. ಒಬ್ರಿಗೆ ಆರಾಮ ಆಗ್ತತಿ, ಒಬ್ರಿಗೆ ಆಗೋದಿಲ್ಲ. ಇವ್ರ ಮಾತ್ ಕೇಳಿ ನಾವ್ ಬಂದಿವಿ, ನಮ್ಗೆ ಆರಾಮ ಆಗ್ಲಿಲ್ಲ ಅಂತ ಬೈಬೇಡ್ರಿ, ಅದು ನಿನಗೇನ್ ಬರಂಗಿಲ್ಲಪ್ಪ, ನಾವ ಬಂದೇವಿ ಅಂತ ಅವ್ನಿಗೆ ಹೇಳ್ಕೊಡ್ರಿ. ಅಲ್ರಿ ಅವರು ಆದ್ರೂ ಅದೊಂದು ಹೇಳೋ ಪದ್ಧತಿ. ಈಗ ಒಬ್ರಿಗೆ ಆರಾಮ ಆಕತಿ, ಒಬ್ರಿಗೆ ಆರಾಮ ಆಗೋದಿಲ್ಲ. ಮತ್ತೆ ನಿಮ್ ಮಾತ್ ಕೇಳ ಇಟ್ ದುಡ್ಡು ಹಾಕಿನಲ್ಲ ಅನ್ನೋ ಬರ್ತಲ್ಲ, ಅಲ್ಲ ಅವ್ರದಾದ್ರು ಬರೋಬ್ಬರಿ. ಹೌದೌದು. ಆಮೇಲೆ ಫಸ್ಟ್ ಟೈಮ್ ಇಂಜೆಕ್ಷನ್ ಕೊಟ್ವಲ್ಲ, ಅವಾಗ ಎಷ್ಟು ಕಮ್ಮಿ ಆಯ್ತು? ಕಮ್ಮಿ ಆಯ್ತಾ ಕಮ್ಮಿ ಆಗಿಲ್ವಾ? ಕಮ್ಮಿ ಒಂದ್ ಅಷ್ಟ ಕಾಲ್ ಭಾಗ ಕಮ್ಮಿ ಆಯ್ತು. ಅವಾಗ ನಾ ಸರಿಯಾಗಿ ಪತ್ತೆ ಏನ್ ಹೇಳಿದ್ರೆ ಅಷ್ಟು ಪತ್ತೆ ಮಾಡಿದ್ದಿಲ್ಲ, ತಿದ್ದ ಹೇಳ್ಬೇಕು. ನಾರ್ಮಲ್ ಪಲ್ಯ ತಿನ್ನೋರು ಕೂಡ ಪಲ್ಯ ತಿಂದೆ, ಅಷ್ಟೇ ಇದನ್ನ ಮಾಡಿದೆ. ಆದ್ರೇನು ಗೋಧಿದ್ ಏನು ಊಟ ಮಾಡ್ಲಿಲ್ಲ, ಬೇಕ್ರಿದ್ ಏನು ತಿನ್ಲಿಲ್ಲ. ಮುಂಚೆ ತಿಂತಿದ್ರಾ? ಚಪಾತಿ, ಇದು ಬ್ರೆಡ್, ಬಿಸ್ಕಿಟ್ ಅಂತವೆಲ್ಲ ತಿಂತಿದ್ರು. ಈಗ ಅವ್ರದ್ದು ಏನೇನೂ ಇಲ್ಲ. ಬಿಸ್ಕಿಟ್ ಮೊದಲು ಮಾಡಿಲ್ಲ, ಚಾ ಬಿಟ್ಟೆ, ಕಾಫಿ ಬಿಟ್ಟೆ, ಹಾಲು ಬಿಟ್ಟೆ, ಮೊಸರು ಬಿಟ್ಟೆ, ಸೂಪರ್. ಗೋಧಿದು ಬಿಟ್ಟೆ, ಬೇಕ್ರಿದು ಬಿಟ್ಟೆ, ಕಾರ್ದಾನಿ ಮೊದಲು ಮಾಡಿ ತಿಂದಿಲ್ಲ. ನೀವು ಇಲ್ಲಿ ಏನಂತೀರ ಗೊತ್ತಿಲ್ಲ, ಚುರ್ಮರಿ ಮಾಡಿದ್ರು ಕೂಡ ಅದನ್ನಷ್ಟೇ ಪಲ್ಯ ಏನ್ ಹಚ್ಕೊಂಡಿರ್ತ ನೋಡ, ಉಳಿದದ್ದೇನು ತಿಂದಿಲ್ಲ. ಆದ್ರ ಪಲ್ಯ ಏನು ನನಗೊಂದು ಅವ್ರಿಗೊಂದು ಏನ್ ಮಾಡೋದು ಬಿಡಿ, ಇಟ್ಟು ತಿಂತಾನೆ ಅಂತ ಹೇಳಿ ಅದನ್ನ ಪಲ್ಯ ತಿಂತಿದ್ದೆ. ಈ ತಿಂಗಳು ಅದನ್ನ ಏನು ತಿಂದಿಲ್ಲ. ಕೊಬ್ಬರಿ ಎಣ್ಣೆ ಒಳಗ ನಮ್ಮ ಹಾಸ್ಪಿಟ್ಲಿಗೆ ಬಂದು ಎಷ್ಟು ದಿನ ಆಯ್ತು? ಒಂದು 3 ತಿಂಗಳಾಯ್ತು. 3 ತಿಂಗಳು ಹೋಯ್ತು. 6ನೇ ತಿಂಗಳ ಜೂನ್ ಅಲ್ಲ, ಮೇ 2ಕ್ಕೆ ಬಂದಿದ್ರ? ಮೇ 2ಕ್ಕೆ ಅಲ್ರಿ, 21ನೇ ತಾರೀಕಿಗೆ ಬಂದನ್ನೆ. 21st ಜೂನ್ 21st. ಓಕೆ ಓಕೆ. 21ನೇ ತಾರೀಕಿಗೆ ಶುಕ್ರವಾರ ಬಂದೇನಿ. ಈಗ ನಾ ಸಿಕ್ರು ಮತ್ತು ಇವತ್ತು ಶುಕ್ರವಾರ ಬಂದೇನಿ. ಸರಿ. ಇದು 4ನೇ ಸರಿ ಬಂದಿರೋದು. 3 ಸರಿ ಬಂದಾಗ ಹೆಂಗ್ ಇಂಪ್ರೂವ್ಮೆಂಟ್ ಆಗಿದೆ ಪೈನ್ ಎಲ್ಲ?
ಫಸ್ಟ್ ಅದೇ 2 ತಿಂಗಳು. ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ನನ್ನ ಹೆಸರು ಗಾಯತ್ರಿ. ಹಾ. ಇವ್ರು ನಮ್ಮ ಅಜ್ಜಿ. ಹಾ. ನಮ್ಮ ಎದುರುಗಡೆ ಮನೆಯವರು ಅವ್ರು ಹೇಳಿದ್ರು ಹಿಂಗೆ ತುಂಬಾ ಕಡೆ ಹೋಗಿ ಎಲ್ಲೂ ಕ್ಯೂರ್ ಆಗ್ಲಿಲ್ಲ. ಲಾಸ್ಟಿಗೆ ಬಂದ್ಮೇಲೆ 2 ತಿಂಗಳಲ್ಲಿ ಸರಿ ಹೋಯ್ತು ಅವ್ರಿಗೆ. ಹಾ. ಸೊ ಅವ್ರಿಗೆ ಏನಾಗಿತ್ತು? ಆರ್ಥರೈಟಿಸ್. ಹಾ ಹಾ. ಅವ್ರಿಗೆ ಸರಿ ಹೋಯ್ತು. ಹಾ. ಕಂಪ್ಲೀಟ್ ಆಯ್ತು. ಹ್ಮ್. 6 ತಿಂಗಳಿಗೆ ಮುಗೀತು ಅಂತ ನೆಕ್ಸ್ಟ್ ಮಂತ್ ಇಂದ ಇಲ್ಲ. ಸರಿ ಯಾಕೆ ಟ್ರೈ ಮಾಡ್ಬಾರ್ದು ಅಂತ ಅಜ್ಜಿ ಹೇಳಿದೆ. ಅವ್ರು ಈಗ 4th ಟೈಮ್. ನೀವೇ ಕರ್ಕೊಂಡ್ ಅಜ್ಜಿನ? ಆ ಅಜ್ಜಿದು ಯಾಕಿದು ಹಿಂಗ್ ಕುಂಟ್ಲಂದ್ರ ಹೇಳಕ್ ಬರ್ತಿದ್ರು. ಆಕಿಗೆ ಏಜ್ ಇತ್ತು ಇನ್ನ. ಅವ್ರು ಹೇಳಿದ್ರು ನಿಮಗ್ ದೌಡಿ ನೀವು ಇದಾಗ್ತೀರಿ, ಬರೀ ನಿಮ್ಗೆ 2 ಇಂಜೆಕ್ಷನ್ ಮಾಡ್ತಾರ ಅಂತ ಹೇಳಿದ್ರು. ಆದ್ರೂ ಬಂದಾಗ 6 ಮಾಡಿದ್ರಿ. 6 ಒಂದೇ ಲೆಕ್ಕ. ಅದನ್ನ 3-6 ಜಾಗ ಚುಚ್ತಾರೆ. ಈ ಕಡೆ 3 ಜಾಗ ಚುಚ್ತಾರೆ, ಈ ಕಡೆ 3 ಜಾಗ ಚುಚ್ತಾರೆ. ಅವತ್ತು 18 ಸುಜಿ ಮೈ ಹಾಕ್ತಾರೆ. ಇಲ್ಲೇ ಎಲ್ಲ ಕೂಡಿದ್ರು. ಆಮೇಲಿಂದ ಮತ್ತೇನು ಇದು ಮಾಡ್ಲಿಲ್ರಿ. 5 ಹಾಕ್ಸ್ಕೊಂಡ್ರಿ ಡ್ರಾಪ್ಸ್. ಮೊನ್ನೆ ಸರಿ ಇಡ್ಲಿ ಮಾಡಿದ್ರು ನುಯ್ತಾವಂತ ಹೇಳಿದ್ದಕ್ಕ ಮತ್ತೆ ಇಡ್ಲಿ ಮಾಡಿದ್ರು. ಇವಾಗೆಲ್ಲ ಮೆಟ್ಲಿಲ್ಲ ಹತ್ತದೆಲ್ಲ ಮಾಡ್ತಾ ಇದೀರಾ? ಮೊದ್ಲು ಅಷ್ಟು ನೋವು ಇದ್ರು ಹತ್ತೋದು ಮಾಡ್ತೀರಿ. ಇವಾಗ ನೋವು ಇರುತ್ತಾ? ನೋವು ಇರಲ್ಲ ಇವಾಗ? ನೋವು ಕಮ್ಮಿ ಆಗಿದೆ? ಹಂಗೆ ಕಮ್ಮಿ ಅದರಿ. ಕಮ್ಮಿ ಆಗಿದೆ. ಅವಾಗ ಹಿಡ್ಕೊಂಡ್ ಜೋತ್ ಬಿದ್ದು ಹತ್ತಿದ್ನಲ್ಲ, ಈಗ ಹಿಡ್ಕೊಂಡ್ ಹಂಗ ಹತ್ತ ಆರಾಮಾಗಿ ಹತ್ತಿದ್ರೆ ಲೇಟ್ ಹಿಡ್ಕೊಂತೀರ. ಬಡಿಗೆ ಇವಾಗ ಬಿಟ್ಟು ಬಂದನ್ ಕೇಳಿ ತಗೊಂಬಂದಾನಿ. ಬಿಟ್ಟು ಬಂದ ಹೋದ್ ಸರಿ ಬೈದಿದ್ದೆ ಏನಕ್ಕೆ ಇಟ್ಕೊಂಡು ಓಡಾಡ್ತೀರಾ ಅಂತ. ಇತ್ತಾನೆ? ಅಲ್ಲ ನೀವೇನ್ ಕೇಳಿಲ್ಲ, ಆದ್ರೂ ನನ್ನಷ್ಟಕ್ಕೆ ನಾನ ಬಿಟ್ಟು ಬಂದೇನಿ. ಬಿಡ್ಬೇಕಂತ ಅನಿಸ್ತಾ? ಬಿಡ್ಬೇಕಂತ ಅನಿಸ್ತ್ರಿ. ಲಾಂಗ್ ಹೋಗ್ಬೇಕಾದ್ರ ಒಂಥರ ಹಿಡ್ಕೊಂಡ್ ಹೋಗ್ಬೇಕಂತ. ಲಾಂಗ್ ಹೋಗ್ಬೇಕಾದ್ರೆ ಮಾತ್ರ ಒಂದ್ ತರ ಮುಂದದು ಹೋಗೋದಿತ್ತಂದ್ರ ಅದೊಂದಿಟ್ಟು ಆಸರದಂಗ ಆಕತ್ತೆ ಅಂತ ಇರುತ್ತೆ ಅಂತ. ಲಾಂಗ್ ಇದ್ರೆ ಇವಾಗ ಬಿಟ್ಟಿದಿರಲ್ಲ, ಬಿಟ್ಟು ಎಷ್ಟು ದಿನ ಇವಾಗ? ನಾ ಬಿಟ್ಟಿಲ್ಲ ಬಡಿಗಿನ. ಬಿಟ್ಬಿಡಿ ಇವಾಗ. ಬಿಟ್ಬಿಡಿ ಇನ್ಮೇಲೆ ಬಿಟ್ಟು ನಡಿಯಕ್ ಸ್ಟಾರ್ಟ್ ಮಾಡಿ. ಸಣ್ಣ ದೂರ ನಡೀತಾ ಇವೆಲ್ಲ ಸ್ವಲ್ಪ ಗಟ್ಟಿ ಆಗ್ಬೇಕು. ಇವಾಗ ನೋವಾಗಿದೆ. ಸೊ ಮಂಡಿ ಮೇಲೆ ಮಂಡಿ ಕೆಳಗಡೆ ಅದೆಲ್ಲ ಸ್ವಲ್ಪ ಗಟ್ಟಿ ಆದ್ರೆ ಆಗ ನಿಮ್ಗೆ ಒಂದು ಲಾಂಗ್ ನಡೆದ್ರು ನಿಮ್ಗೆ ಬಡಿಗೆ ಬಿಡೋದು. ಇವತ್ತು ಬಿಟ್ಟಿದಿರಲ್ಲ, ಇನ್ಮೇಲೆ ಬಿಟ್ಬಿಡಿ. ಯಾವಾಗ ಅಂದ್ರೆ ನೀವು ಬಡಿಗೆ ಇಲ್ದಂಗೆ ನೀವು ಎಷ್ಟು ದೂರ ಬೇಕಾದ್ರೆ ಮನೇಲಿ ನಡೆದಾಡಿ. ಅಲ್ಲಿ ಸುತ್ತಮುತ್ತ ಚಿಕ್ಕ ಜಾಗದ ನಡೀತಾ ಇರಿ. ಸ್ವಲ್ಪ ಮಜಲ್ಸ್ ಎಲ್ಲ ಗಟ್ಟಿ ಆಗಲಿ. ಮತ್ತೆ ಇವಾಗ ಹೇಳ್ಕೊಟ್ನಲ್ಲ ಎಕ್ಸರ್ಸೈಸ್, ಅದನ್ನ ಮಾಡಿ. ಅದನ್ನ ಬೆಳಿಗ್ಗೆ 10 ಸಾಯಂಕಾಲ 10 ಮಾಡಿ. ಒಂದ್ 3 ತಿಂಗಳಾದ್ಮೇಲೆ ನೋಡಿ ಮ್ಯಾಜಿಕ್. ಅದು ಫುಲ್ ಗಟ್ಟಿ ಮಾಡ್ಬಿಡುತ್ತೆ. ಮುಂಚೆ ಹಂಗ್ ಮಾಡಕ್ ಬರ್ತಿರಲ್ಲ, ನೋವು ಇತ್ತಲ್ಲ. ಆಗ ಫಸ್ಟ್ಗೆ ಒಂದ್ 2-3 ಸರಿ ನಾನು ಹೇಳ್ಸಿಲ್ಲ. ಅದನ್ನ ಇವತ್ತೇ ಫಸ್ಟ್ ಹೇಳ್ಕೊಟ್ಟಿರೋದು. ಅದ್ ಮಾಡ್ರಿ ಇನ್ನೂ ಕಂಪ್ಲೀಟ್ ಆಗಿ ರೆಡಿ ಆಗ್ತೀರ. ಪತ್ತೆ ಅದನ್ನೇ ಬರ್ಬೇಕಂತ ಇದ್ದೆ. ಪತ್ತೆ ಏನೇನ್ ಮಾಡ್ತಿದ್ರಿ ಇವಾಗ ರೀ? ಮುಂಜಾನ್ಯಾಗ ಬೂದ್ಗುಂಬಳಕಾಯಿ ಜ್ಯೂಸ್ ಕುಡ್ದನಿ, ನೆಲ್ಲಿಕಾಯಿ ಜ್ಯೂಸ್ ಕುಡ್ದನಿ. ಯಾರು ಮಾಡ್ಕೊಡ್ತಾರಲ್ಲ? ನಾನ ಮಾಡ್ಕೊಂಡ್ ಕುಡ್ದನಿ. ನೀವೇ ಮಾಡ್ಕೊಂತೀರಾ? ಯಾರು ಮಾಡ್ಕೊಡಂಗ? ಆದಾತ್ರಿ ಇನ್ನೊಬ್ರು ಅವ್ರ ಕೆಲಸ ಇರ್ತತಿ. ಇದನ್ನ ನಮ್ದು ನಾವ್ ಮಾಡ್ಕೊಂಡ್ ಕುಡ್ದ್ ಬಿಡೋದು. ಮತ್ ನಮ್ದೊಂದ್ ಕೆಲಸ ಹೆಚ್ಚಿಗೆ ಕತ್ಬೇಕ ಅಲ್ರಿ ನನ್ನ. ಕರೆಕ್ಟ್. ಈಗ ನಮಗ್ ಬೇಕಾದಂಗ ನಾವ್ ಮಾಡ್ಕೊಂಡ್ ಕುಡುದು. ಆಮೇಲೆ 3 ಜ್ಯೂಸ್ ಕುಡುದು ಏನಾರ ಇದಾತಂದ್ರ ಒಂದಿಷ್ಟ ಅವಲಕ್ಕ್ಯಾರ ಏನಾರ ತಿನ್ನುದು. ಹೊಟ್ಟಸ್ತಾಗ ಇಲ್ಲಾಗೇನಿಲ್ಲ. ಅವಲಕ್ಕಿ ಬಿಟ್ಟು ಬೇರೆ ತಿನ್ನಿ. ಅವಲಕ್ಕಿ ಉಪ್ಪಿಟ್ಟು ಬಿಟ್ಟು ಬೇರೆ ತಿನ್ನಿ ಏನಾದ್ರು. ಬೇರೆ ಅವ್ರ ಏನಾರ ದಾಸಿ ಇಡ್ಲಿ ಮಾಡಿದ್ರೆ ಅವ್ನ್ ತಿನ್ನೋದ್ರಿ. ಇಲ್ಲ ಅಂದ್ರೆ ಇವ ನಮ್ ಕಡೆ. ಓಕೆ. ಮಧ್ಯಾಹ್ನ ಅನ್ನ ಉಂತನ್ರಿ. ಇಲ್ಲಿದ ಅಕ್ಕಿ ಓದನಿ. ಅಕ್ಕಿ ಅದ ತೋಯಮಲ್ಲಿ ರೈಸ ತಿಂತ ಇದ್ರ? ಅದನ್ನ ಮೆಂತೆಕಾಳು ತಿಂತಿಲ್ವಾ ಊಟಕ್ಕೆ ಮುಂಚೆ? ಮೆಂತೆವು ಎಳ್ಳು ಏನ್ರಿ? ಎಳ್ಳಾಕಂಗಿಲ್ಲ. ಎಳ್ಳ ಕರಿಯಲ್ಲಿ ಹೇಳಿದ್ದೆ. ಕರೆ ಹೇಳಿಲ್ರಿ. ಹೇಳಿದ್ದೆ ಅವ್ರಾಗ ಇದನ್ನ ಹೇಳಿರಿ ನೀವು. ಅವನ್ನ ಡ್ರೈ ಫ್ರೂಟ್ಸ್ 2 ದಿವಸ ನಾವ ಇವ್ರು ಮಾತಾಡ್ಕೊಂಡು ಅವನ್ನ ಕಾಳು ನೆನ್ಕೊಂಡು ತಿನ್ನಕ. ನೈಟ್ಗೆ ಅದು ಸಂಜೆ ಮುಂದೆ ತಿಂತಾನ. ಓಕೆ. ಆಮೇಲೆ ರಾತ್ರಿಗೆ ಊಟ ಮಾಡ್ತೀರಾ? ರಾತ್ರಿ ರೊಟ್ಟಿ ತಿಂತಾನ. ರೊಟ್ಟಿ ಇಲ್ಲ ಅಂದ್ರೆ ರೊಟ್ಟಿ ಅನ್ನ ಉಂಡು ಮಕ್ಕೊಂಡು. ತೆಂಗಿನಕಾಯಿ ಅದು ಕೊಬ್ಬರಿನೂ ತಿಂತಾನ. ತಿಂತಿದ್ರಿ ಇವಾಗ? ಓಕೆ. ತೆಂಗಿನಕಾಯಿ ಚೆನ್ನಾಗಿ ತಿನ್ನಿ. ಒಣ ತೆಂಗಿನಕಾಯಿ ಬೆಳಗ್ಗೆ ಹೊತ್ತಲ್ಲಿ ತಿನ್ನಿ. ಒಣ ಕೊಬ್ಬರಿ ಹಸಿದು ನೈಟಲ್ಲಿ ತಿನ್ನಿ. ಅದಿನ್ನೂ ಚೆನ್ನಾಗುತ್ತೆ. ನಾನು ಹಸಿದನ ಒಟ್ಟು ಒಂದಿಷ್ಟು ತಿಂದಿರ್ತಾನ. ಒಣದಿದ್ರೆ ಒಣ ತಿಂದ. ಓಕೆ. ನಡೀತಾ. ನಿಮ್ಗೆ ಇವ್ರು ನೋಡಿದ್ರೆ ಏನ್ ಅನ್ಸುತ್ತೆ? ಅದೇ ಮುಂಚೆಗಿಂತ ಈಗ ಇಂಪ್ರೂವ್ಮೆಂಟ್ ಜಾಸ್ತಿ ಇದೆ. ಸರಿಯಾಗಿ ಓಡಾಡ್ತಿದ್ದಾರೆ. ಹೌದಾ? ಓಕೆ. ಮುಂಚೆ ಹೆಂಗ್ ನಡೀತಾ ಇದ್ರು? ಮುಂಚೆ ತುಂಬಾ ಕಷ್ಟ. ಎಲ್ಲಾರು 2 ಹೆಜ್ಜೆ ಇಟ್ರೆ ಸಾಕು ಫುಲ್ ಬೆವರೇ. ಎಲ್ಲ ಹುಡುಗರು ಮೊಮ್ಮಕ್ಕಳು ಮರಿಮಕ್ಕಳು ತಂಗಿ ಮಕ್ಕಳು ಅಕ್ಕನ ಮಕ್ಕಳು ಅಣಗಿಸ್ತಿದ್ರಿ. ನಾನು ಏನಂತ ಹಿಂಗ ನಡೀತಾ. ಇವಾಗ ಒಟ್ಟು ಚೆನ್ನಾಗಿದ್ರಿ. ಇವಾಗ ನಿಮಗೆ ನಂಬಿಕೆ ಬಂದಿದ್ಯಾ? ಚೆನ್ನಾಗಿದ್ದೀನಿ ಅಂತ ನಿಮಗೆ ವಿಶ್ವಾಸ ಬಂದಿದೆ? ಓಕೆ. ವಿಶ್ವಾಸ ಬಂದದ್ರಿ. ನೀವು ಹೇಳಿದ್ರಲ್ಲ
ಅದನ್ನ ಪ್ರಯತ್ನ ಮಾಡಿ ನಮ್ಮಷ್ಟಕ್ಕೆ ನಾವು ಬಿಟ್ಟು ಅಡ್ಡಾಡೋದು ರೂಢಿ ಕೆಡ ಮಾಡ್ತೀರಿ. ಯಾಕಂದ್ರೆ ಇವಾಗ ಒಂದು 75 ವರ್ಷ ವಯಸ್ಸು ಕಂಪ್ಲೀಟ್ ಮೂಳೆ 75 ಏನಾಗಿಲ್ಲ ರೀ, ಕಡಿಮೆ ಆಗ್ಯದ ನನ್ಗೆ ಅಂದದ್ದು. ಹಂಗ ನಾನು ಅಜ್ಮಾಸ್ ಮ್ಯಾಗ ಹೇಳ್ತೇನೆ. ರಿಟೈರ್ಡ್ ಆಗಿ ಎಷ್ಟು ವರ್ಷ ಆಯ್ತು? ರಿಟೈರ್ಡ್ ಅದು ಡೂಪ್ಲಿಕೇಟ್ ಕೊಟ್ಟಾನ ಇದ್ದದ್ದು ಹೇಳ್ತೇನೆ. ನಾ ಕುಲ್ಲ ಹೇಳುದು ಹೌದು. ಯಾಕಂದ್ರಿ ನಮ್ಗ ಏನು ಒಂದ್ ಹೆಚ್ಚಿತ್ತೋ ಕಮ್ಮಿ ಇತ್ತೋ ಸರ್ ಬಂದ್ರು ನಮ್ಮ ಮನೆಯವ್ರು ನನ್ನ ಮಕ್ಕಳ ಹೆಸರು ತಕ್ಕ ಹೋದಾಗ ಹೇಳಿದ್ ಹೇಳ್ತೇನ್ರಿ, ನೋಡುವ ನಿನ್ ಗಂಡ ಅರ್ಮ್ಯಾಗದಾನಂತಿ, ನೀ ಹೆಬ್ಬಟ್ಟೂರಿ ಸೈ ಹುಡುಗರ್ನ ಹೆಸರು ಹಚ್ಚೋಬೇಡ ಅಂತೇಳಿ ಅಕ್ಷರ ಹಾಕಿ ಕೊಟ್ಟಾರ್ರಿ. ಹಿಂಗ್ ಬರ್ರಿ ಇದ್ರ ಮ್ಯಾಗೆಲ್ಲ ತೀಡು, ಇದನ್ನ ನಿನ್ನ ಹೆಸರು ಸೈ ಮಾಡಿ ನಿನ್ನ ಮಕ್ಕಳ ಹೆಸರು ಹಚ್ಚಿ ಕೊಡೋದು. ಸಾಲಿಗೆ ಹೆಸರು ತಕ್ಕೋದಾಗ ಈಗ ಯಾರ್ಯಾರಿದ್ರು ಮನೇಲಿ ಊರಲ್ಲಿ? ಮನ್ಯಾಗ ಇವ್ರ ಮಮ್ಮಿ, ಇವ್ರ ತಂಗಿ, ಇವ್ರಪ್ಪ, ನಾನು. ಉಳ್ದದ್ ಕೆಲಸ ಎಲ್ಲ ಅವ್ರ ಮಾಡ್ಕೋತಾರ್ರಿ. ಮತ್ ಇಲ್ದಾಗ ಅನಿವಾರ್ಯ. ನೀವೇನ್ ಮಾಡ್ತೀರಿ ಕೆಲಸ? ಈಗ ಏನಿಲ್ರಿ, ಮನ್ಯಾಗ ಕುಂದ್ರದು ಅಷ್ಟೇ. ಜ್ಯೂಸ್ ಮಾಡ್ ಸೀರಿಯಲ್ ನೋಡ್ತಾ ಬಿಡ್ರಿ. ಜ್ಯೂಸ್ ಮಾಡ್ಕೊಂತೀರಾ? ಆಮೇಲೆ ಮಧ್ಯಾಹ್ನ ಅನ್ನನೂ ನಾನ ಮಾಡ್ತಾನ್ರಿ, ಅವ್ರು ಮಾಡೋದೇ ಇಲ್ಲ. ಮಧ್ಯಾಹ್ನ ನೀವೇ ಮಾಡ್ಕೊಂತೀರಿ? ನಿಮ್ಗೆ ಗಂಜಿ ಎಲ್ಲ ಬಸಿತೀರಾ? ಇಲ್ರಿ, ನಾ ಹಿಂಗನ್ನ ಮಾಡೇನಿ, ಗಂಜಿ ಬಿಸಿ ಅಂತಾಳಿ. ಗಂಜಿ ಬಸಿಬೇಕು? ಇಷ್ಟ ದಿನ ಬಸ್ತಿಲ್ಲ? ಇಲ್ಲ, ಒಂದ್ 4 ಅವರ್ ಹಾಕ್ಬಿಟ್ಟು ಗಂಜಿ ಬಸಿಬೇಕು. ಅದು ಯಾವ್ದೇ ಅನ್ನ ಮಾಡಿರೋ ಅಷ್ಟೇ ಗಂಜಿ ಬಸಿ. ಗಂಜಿನಾಗ ಶುಗರ್ ಜಾಸ್ತಿ. ಆ ಶುಗರ್ ನಿಮ್ಗೆ ಶುಗರ್ ಜಾಸ್ತಿ ಮಾಡುತ್ತೆ, BP ಜಾಸ್ತಿ ಮಾಡುತ್ತೆ. ಅದಕ್ಕೆ ಅದ್ ಬಸ್ಬಿಟ್ರೆ ಅದನ್ನ ತಿನ್ನಕ್ಕೂ ಚೆನ್ನಾಗಿರುತ್ತೆ, ಟೇಸ್ಟ್ ಆಗಿರುತ್ತೆ. ನಾನು ಒಟ್ಟ ನಮ್ಮ ಮನೆಯಲ್ಲಿ ರೂಢಿ ಅದ. ಬೇರೆ ಏನ್ ಕೆಲಸ ಮಾಡ್ತೀರಿ ಹೇಳಿ? ಬೇರೆ ಏನಿಲ್ರಿ, ಯಾರ ಕರೆದೊಟ್ಟು ಹೋಗುದು, ಅಲ್ಲೆಟ್ ಹೋಗುದು, ಇಲ್ಲೆಟ್ ಹೋಗುದು, ಕುಂದ್ರದು ನಿಂದ್ರದು, ಮತ್ತೆ ಸಿಟ್ಟು ಬಂತಂದ್ರೆ ಯಾರ ಕುಡಿ ಜಗಳ ತೆಗಿಯೋದು. ನಾ ಹೇಳೋದು ಕರೆಕ್ಟ್ ಅದಲ್ಲ? ಕರೆಕ್ಟ್. ಓಕೆ. ಅವ್ರು ನಿರ್ಮಾಣವಾಗಿ ಏನಾಗಿತ್ತು? ಅವರು ಆರ್ಥರೈಟಿಸ್ ಅಷ್ಟೇನಾ? ಬೇರೆ? ಓಕೆ, ಹೌದಾ? ಓಕೆ. ಇವಾಗ ಚೆನ್ನಾಗಿದಾರ? ಓಕೆ. ಅವರು ಬೆಡ್ ರಿಡನ್ ಆಗಿದ್ರು ಅನ್ಸುತ್ತಲ್ಲ, ಹಾಸಿಗೆ ಹಿಡಿದಿದ್ರು ಅನ್ಸುತ್ತೆ ಅವ್ರು? ಇಲ್ಲೇ ಅಡ್ಮಿಟ್ ಇಟ್ಕೊಂಡಿದ್ದಾರೆ. ಓಕೆ. ಆಮೇಲೆ ಇವತ್ತು ತಿಂಗಳಿಗೊಂದ್ಸರಿ ಬರ್ತಾ ಇದಾರೆ. ಅವ್ರು ಕುಂತದ್ದು ಮರಿದ್ದು ನೋಡಿದ್ರಿ, ಬಾಳ ಎಟ್ಟು ಆಗ್ಯಾರ. ಅವ್ರಿಗೆ ಏಜ್ ಕಮ್ಮಿ ಅದ. ಓಕೆ. ಅವ್ರಿಗೆ ಜಾಸ್ತಿ ನೋವು ಜಾಸ್ತಿ ಇತ್ತು? ನೋವು ಯಾವ್ದೋ ಒಂದು ಇದು ಇತ್ತು ಅವ್ರಿಗೆ, ಸಮಸ್ಯೆ ಯಾವ್ದೋ ಒಂದು ಆರ್ಥರೈಟಿಸ್. ಓಕೆ. ನಮ್ಮ ಬೇರೆ ಏನಾದ್ರು ನಾವು ಅಡ್ವೈಸ್ ಇದೆಯಾ ಮೇಡಮ್? ನಮ್ಮ ಯೂಟ್ಯೂಬ್ ವೀಕ್ಷಕ ಏನ್ ಹೇಳಕ್ ಇಷ್ಟಪಡ್ತೀರಾ? ಈಗ ಇದರಿಂದಾನು ಬಹಳ ಜನ ಬಂದವೆ ಅಂತ ಇಲ್ಲಿ ಹೇಳ್ಯಾರ್ರಿ. ಇಲ್ಲಿ ಬರೋರೆಲ್ಲ ಆಲ್ಮೋಸ್ಟ್ ಯೂಟ್ಯೂಬ್ ನೋಡೇ ಬರ್ತಾರೆ. ಹೌದು. ಚಾನೆಲ್ ಇಂದ ತುಂಬಾ ಜನಕ್ಕೆ ನಮ್ಮ ಯೂಟ್ಯೂಬ್ ವೀಕ್ಷಕ ಏನಕ್ಕೆ ಇಷ್ಟಪಡ್ತೀರಾ ಮೇಡಮ್? ಅದೇ ಯೂಟ್ಯೂಬ್ ನೋಡಿ ಬಂದಿರೋರು ಸುಮಾರು ಜನ ಇದ್ದಾರೆ. ಎಲ್ಲರನ್ನು ಕೇಳಿದ್ರು ಎಲ್ಲ ನಾವು ಯೂಟ್ಯೂಬ್ ಚಾನಲ್ ನೋಡಿ ಬಂದಿದ್ದೇವೆ, ಯೂಟ್ಯೂಬ್ ಚಾನಲ್ ನೋಡಿ ಬಂದಿದ್ದೇವೆ ಅಂತ ಹೇಳ್ತಾರೆ. ಯೂಟ್ಯೂಬ್ ನೋಡಿ ಬಂದವರಿಗೆ ಸುಮಾರು ಜನರಿಗೆ ಕಾಲು ಹುಷಾರಾಗಿ ಹೋಗ್ತಾ ಇದ್ದಾರೆ. ಸೊ ನಿಮ್ ಯೂಟ್ಯೂಬ್ ಚಾನಲ್ ಇಂದ ತುಂಬಾ ಜನರಿಗೆ, ವಯಸ್ಸಾದವರು ಎಸ್ಪೆಷಲಿ ತುಂಬಾ ಹೆಲ್ಪ್ ಆಗ್ತಾ ಇದ್ದಾರೆ. ಥ್ಯಾಂಕ್ ಯು ಮ್ಯಾಮ್. ನಮಸ್ಕಾರ.